ಎಲ್ರಿಗೂ ನಮಸ್ಕಾರ. ಆಸ್ಟ್ರೋ ಸೂರ್ಯ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಗುರುಗ್ರಹದ ಕೆಲವು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಗುರುಗ್ರಹ ನಾವು ಜೀವನದಲ್ಲಿ ಎಲ್ಲರೂ ಯಾರಾದ್ರೂ ಮದುವೆ ಆಗ್ಬೇಕಾದ್ರೆ ಅಥವಾ ಮಕ್ಕಳಾಗ್ಬೇಕಾದ್ರೆ ಅಥವಾ ಜೀವನದಲ್ಲಿ ಏನಾದ್ರೂ ಉದ್ಯೋಗ ಸಿಗ್ಬೇಕಾದ್ರೆ ಫಸ್ಟ್ ಹೇಳೋ ಮಾತು ಗುರುಬಲ ಇದೆಯಾ ಅಂತ. ಈ ಗುರು ಬಲ ಎಷ್ಟು ಮುಖ್ಯ ಜೀವನದಲ್ಲಿ ಅಂದ್ರೆ ತುಂಬಾ ಒಬ್ಬ ವ್ಯಕ್ತಿ ಜೀವನ ಅವನು ಹುಟ್ಟಿಂದ ಸಾವವರೆಗೂ ಮುಕ್ಕಾಲ್ ಭಾಗ ಚೆನ್ನಾಗಿರ್ಬೇಕು ಅಂದ್ರೆ ಗುರು ಇರಲೇಬೇಕು, ಗುರುವಿನ ಅನುಗ್ರಹ ಇರಲೇಬೇಕು. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಎಲ್ಲಾ ಗ್ರಹಗಳು ಕೆಟ್ಟು ನಿಂತ್ರು ಗುರು ಒಂದು ಚೆನ್ನಾಗಿದ್ರೆ ಅವನು 50% ಸೇಫ್. ಯಾಕಂದ್ರೆ ಗುರು ಅಡೆತಡೆಗಳನ್ನ ಕೋಟಿ ದೋಷ ಕಳಿತಾನೆ ಅಂತಾರೆ ಶಾಸ್ತ್ರದಲ್ಲಿ. ಗುರುನ ತುಂಬಾ ಒಳ್ಳೆ ಗ್ರಹ, ತುಂಬಾ ಬಲವಾದ ಗ್ರಹ. ನಾವು ಸೋಲಾರ್ ಸಿಸ್ಟಮ್ ಅಲ್ಲಿ ಕೂಡ ಅದನ್ನ ನೋಡ್ಬೋದು. ಈ ಭೂಮಿ ಮೇಲೆ ಬರ್ತಕ್ಕಂಥ ಆಸ್ಟ್ರಾಯ್ಡ್ಸ್ ಕಾಮೆಟ್ಸ್ ಇವುಗಳನ್ನ ತಡೆತಕ್ಕಂಥ ಕೆಲಸ ಆ ಗುರು ಮಾಡ್ತಾ ಐತೆ. ಹಾಗೆ ಜೀವನದಲ್ಲಿ ಬರ್ತಕ್ಕಂಥ ಅಡೆತಡೆಗಳನ್ನ ತಡೆಯೋದು ಗುರುಗ್ರಹ. ಒಬ್ಬನ ಜಾತಕದಲ್ಲಿ ಗುರು 9ನೇ ಮನೆ ಮತ್ತೆ 12ನೇ ಮನೆ, ಈ ಎರಡೂ ಮನೆಗಳನ್ನ ನಿಯಂತ್ರಣ ಮಾಡ್ತಾನೆ. 9ನೇ ಮನೆ ಅಂದ್ರೆ ಧಾರ್ಮಿಕ ಮನೆ, ತಂದೆಯನ್ನ ಸೂಚಿಸ್ತಕ್ಕಂಥ ಮನೆ, ಅದೃಷ್ಟದ ಮನೆ, ಮತ್ತೆ ಅವನ ಎಜುಕೇಶನ್ ಇದನ್ನ ಸೂಚಿಸ್ತ. 12ನೇ ಮನೆ ಅಂದ್ರೆ ಆಸ್ಪತ್ರೆ, ಅವನ ಸಾವು ಮತ್ತೆ ಧ್ಯಾನ ಕೇಂದ್ರ, ಲಾಸ್, ಈಗೆಲ್ಲ ಸೂಚಿಸ್ತಕ್ಕಂಥದ್ದು. ಲಾಸ್ ಅಂದ್ರೆ ಜೀವನದಲ್ಲಿ ಲಾಸ್ ಅಂತ ತಿಳ್ಕೊಂಬೇಡಿ. ಗುರುಗ್ರಹ 12ನೇ ಮನೆ ಏನು ಸೂಚನೆ ಮಾಡ್ತಾನೆ ಅಂದ್ರೆ ನೀವು ದಾನ ಮಾಡಿದ್ರೆ ಅದು ನಿಮ್ಗೆ ಬರುತ್ತೆ. ಸೊ ಆ ತರ ಲಾಸ್, ಅದು ಬೇರೆ ಲಾಸ್ ಅಲ್ಲ. ಸ್ನೇಹಿತರೆ, ಗುರು ಬಲವಾಗಿದ್ರೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಎಜುಕೇಶನ್ ಅಲ್ಲಿ ತೊಂದರೆ ಆಗಲ್ಲ. ಮತ್ತೆ ಗುರು ಉಚ್ಚವಾಗುವ ರಾಶಿ ಕರ್ಕಟಕ. ನಿಮಗೆ ಗೊತ್ತಿದೆ, 4ನೇ ಮನೆಯಲ್ಲಿ ಗುರು ಉಚ್ಚ ಆಗ್ತದೆ. ಯಾಕಂದ್ರೆ ಜ್ಞಾನ ಮನೆ ಅದು. ಕರ್ಕಟಕ ರಾಶಿ ಒಂದು ಜ್ಞಾನದ ಮನೆ, ಅದು ಚಂದ್ರ. ಅಲ್ಲಿ ಗುರು ಉಚ್ಚನಾಗ್ತಾನೆ ಅಂದ್ರೆ ಯಾವತ್ತು ಮನಸ್ಸಿನಲ್ಲಿ ಜ್ಞಾನ ಇದ್ರೆ ಆ ವ್ಯಕ್ತಿ ಮನಸ್ಸು ಚೆನ್ನಾಗಿರುತ್ತೆ. ಅದಕ್ಕೆ ಗುರು ಕರ್ಕಟದಲ್ಲಿ ಉಚ್ಚ ಆಗೋದು. ನಿಮ್ಮ ಜಾತಕದಲ್ಲಿ ಗುರುವನ್ನ ಮುಖ್ಯವಾಗಿ ಬಲವಾಗಿ ಇಟ್ಕೊಳ್ಬೇಕು ಅಂದ್ರೆ ನಾನು ಹೇಳೋದೇನಂದ್ರೆ, ನೀವು ಈಗ ಗುರುವಾರ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡ್ತೀರಾ, ವಿಷ್ಣು ದೇವಸ್ಥಾನಗಳಿಗೆ ಹೋಗ್ತೀರಾ, ಅವೆಲ್ಲ ತುಂಬಾ ಒಳ್ಳೇದು. ಯಾಕಂದ್ರೆ ಗುರು ಭಗವಂತ ವಿಷ್ಣುನ ಆರಾಧನೆ ಮಾಡಿದ್ರೆ ತುಂಬಾ ಬಲಗೊಳ್ತಾನೆ. ಸೊ ಗುರುವನ್ನ ಬಲಗೊಳಿಸ್ಬೇಕಾದ್ರೆ ಯಾವ ಗುರುಗಳಿಗೂ ನೀವು ಅವಮಾನ ಮಾಡಬಾರ್ದು. ಗುರು ಅಂದ್ರೆ ಅದು ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸಕ್ಕೆ ಯಾರು ನಿಮಗೆ ನಿಮ್ಮ ಕೆಲಸ ಹೇಳ್ಕೊಡ್ತಾರೋ ಅವರೇ ನಿಮ್ಮ ಗುರುಗಳು. ಮುಖ್ಯವಾಗಿ ನಿಮ್ಮ ತಾಯಿ ಕೂಡ ನಿಮ್ಮ ಗುರು ಆಗ್ತಾರೆ. ಅದಕ್ಕೆ ತಾಯಿಯನ್ನು ನೀವು ಗೌರವಿಸಲೇಬೇಕು. ಈ ಗ್ರಹ ಬಲವಾಗಿರ್ಬೇಕು ಅಂದ್ರೆ ನಿಮ್ಮ ದೈವಾರಾಧನೆ ಮಾಡಿ ಜಾಸ್ತಿ, ಬೆಳಗ್ಗೆ ಸಾಯಂಕಾಲ. ನೀವು ಹಾಗೆ ಮಾಡ್ತಾ ಹೋದ್ರೆ ಗುರು ಅತ್ಯಂತ ಬಲಗೊಳ್ತಾನೆ. ನಿಮ್ಮ ಜೀವನದಲ್ಲಿ ದೊಡ್ಡ ಕಷ್ಟಗಳನ್ನ ತಡೆಗಟ್ಟ ಶಕ್ತಿ ಈ ಗ್ರಹಕ್ಕೆ ಮಾತ್ರ ಇರೋದು. ಇದೊಂದು ಸಣ್ಣ ವಿಚಾರ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಧನ್ಯವಾದ.